ದರ್ಶನ್ ಅಭಿನಯದ ಕಾಟೇರ ಚಿತ್ರ ರಿಲೀಸ್ ಆಗಿದೆ. ದರ್ಶನ್ ಅದ್ಧೂರಿ ಎಂಟ್ರಿಗೆ ಹಲವು ದಾಖಲೆಗಳು ಒಡಿಸಾಗ್ಬಿಟ್ಟಿವೆ. ರಾಜ್ಯದಲ್ಲಿ ಭರ್ತಿ 400 ಸ್ಕ್ರೀನ್ಗಳಲ್ಲಿ ಕಾಟೇರ ತೆರೆ ಕಂಡಿತ್ತು. ಹಲವೆಡೆ ಮಧ್ಯರಾತ್ರಿಯಿಂದಾನೇ ಚಿತ್ರ ಪ್ರದರ್ಶನ ಶುರುವಾದ್ರೆ ಇನ್ನೂ ಕೆಲವೆಡೆ ಅರ್ಲಿ ಮಾರ್ನಿಂಗ್ ಶೋ ಸಾಮಾನ್ಯವಾಗಿತ್ತು. ಆ ಸಂಭ್ರಮ ಹೇಗಿತ್ತು ಅಂತೀರಾ? ತೋರಿಸ್ತೀವಿ ನೋಡಿ. ಕಾಟೇರ ಎಂಟ್ರಿ ತೆರೆಯಲ್ಲಿ ಅಬ್ಬರ, ದರ್ಶನ್ ನಯ ಅವತಾರ, ಫ್ಯಾನ್ಸ್ ಫಿದಾ, ದಾಸನಿಗೆ ಜೈಕಾರ, ಕಾಟೇರ ಉಘೆ. ಬಹು ನಿರೀಕ್ಷಿತ ಕಾಟೇರ ಚಿತ್ರ ತೆರೆ ಕಂಡಿದೆ. ಕಾಟೇರನಾಗಿ ದರ್ಶನ್ ಅಬ್ಬರಿಸಿದ್ದಾರೆ. ತರುಣ್ ಸುಧೀರ್ ನಿರ್ದೇಶನ, ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಅಡಿಯಲ್ಲಿ ತಯಾರಾದ ಕಾಟೇರ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ದರ್ಶನರ ಹೊಸ ರೀತಿಯ ಪಾತ್ರ ಫ್ಯಾನ್ಸ್ಗೆ ಹಬ್ಬದೂಟ ಕೊಟ್ಟಿದೆ. ಇವಾಗ ಚಳಿಗಾಲ ಶುರುವಾಗುತ್ತೆ. ಧನುರ್ಮಾಸಕ್ಕಲ್ಲ, ನಮ್ ಕಾಟೇರದ ಗೆಲುವಿಗೆ 2:30 ನೈಟ್ಗೆ ಬಂದ್ಬಿಟ್ಟು 20 ಕಿಲೋಮೀಟರ್ ಬಂದಿದ್ದೀನಿ. ಫಿಲಂ ಮಾತ್ರ ಅಲ್ಟಿಮೇಟ್. ಸಾಮಾಜಿಕ ಸಂದೇಶ ಹೊತ್ತು ಮನರಂಜನೆಯ ಜೊತೆಗೆ ಸಿನಿಮಾ ಮಾಡೋದು ಕಷ್ಟ. ಅಂತಹ ಕಷ್ಟದ ಕೆಲಸ ಕೈಗೆತ್ತಿಕೊಂಡು ಬಂದ ಕಾಟೇರ ಒಂದೊಳ್ಳೆ ಮನರಂಜನೆಯ ಸಿನಿಮಾವಾಗಿ ಹೊರಹೊಮ್ಮಿದೆ. ದರ್ಶನ್ ಜೊತೆಗೆ ಇನ್ನುಳಿದಂತೆ ದೊಡ್ಡ ತಾರಾಗಣವೇ ಇದೆ. ನಟಿ ಆರಾಧನಾ ಮೊದಲ ಚಿತ್ರದಲ್ಲೇ ಮಿಂಚಿದ್ದಾರೆ. ರಾಜ್ಯದ ಹಲವೆಡೆ ಮೊದಲ ದಿನ 6 ಶೋ ನಡೆದಿದೆ. ಇನ್ನು ಹಲವೆಡೆ ಭರ್ತಿ 8 ಶೋ ನಡೆದು ದಾಖಲೆ ನಿರ್ಮಿಸಿದೆ. ಬೆಂಗಳೂರಿನ ಸಿದ್ದೇಶ್ವರ, ವೆಂಕಟೇಶ್ವರ, ಅನುಪಮ ಚಿತ್ರಮಂದಿರಗಳಲ್ಲಿ ಫ್ಯಾನ್ಸ್ ಕಾಟೇರ ಜಾತ್ರೆ ಮಾಡಿದ್ದಾರೆ. ಹಲವೆಡೆ ಥಿಯೇಟರ್ನಲ್ಲೇ ಬಾಡೂಟ ಸವಿದು ಕಾಟೇರನ ಬರಮಾಡಿಕೊಂಡಿದ್ದಾರೆ. ಕಾಂಟೆಂಟ್ ಅಂಡ್ ಕಮರ್ಷಿಯಲ್ನ ಬ್ಲೆಂಡ್ ಮಾಡಬಹುದು, ಪಾಸಿಬಿಲಿಟೀಸ್ ಇದೆ ಅಂತ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಅಂತಾನೆ ಅನ್ಕೊಂಡ ಸ್ಕ್ರಿಪ್ಟ್ ಅದು. ಆ್ಯಂಡ್ ಯಾವತ್ತು ಅವ್ರು ಓಕೆ ಮಾಡೋರು ಅವತ್ತಿಗೆ ಈ ಸಿನಿಮಾಗೆ ಒಂದು ಶಕ್ತಿ ಬಂತು. ಸೊ ಇವತ್ತು ಅದರ ರಿಸಲ್ಟೇ ನಮ್ಗೆ ಕಾಣಿಸ್ತಾ ಇರೋದು. ಪ್ರತಿ ಫ್ರೇಮಲ್ಲೂ ಪ್ರತಿಯೊಬ್ಬರ ಪರಿಶ್ರಮ ಆವರಿಸ್ಕೊಂಡಿದೆ. ನಿರ್ದೇಶಕರು, ರೈಟರು, DOP, ನಿರ್ಮಾಪಕರು, ಕಲಾವಿದರು ಎಲ್ಲರ ಪರಿಶ್ರಮ ಆವರಿಸ್ಕೊಂಡಿದೆ ಸಿನಿಮಾದಲ್ಲಿ. ರಾಜ್ಯದ ಸುಮಾರು 400 ಸ್ಕ್ರೀನ್ಗಳಲ್ಲಿ ಕಾಟೇರ ರಿಲೀಸ್ ಆಗಿತ್ತು. ರಿಲೀಸ್ ಆದ ಬಹುಭಾಗದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ವರ್ಷಗಳ ಬಳಿಕ ಬಾಕ್ಸ್ ಆಫೀಸ್ನಲ್ಲಿ ಮತ್ತೆ ದರ್ಶನ್ ಅಬ್ಬರಿಸಿದ್ದಾರೆ. ಈ ಅಬ್ಬರದಲ್ಲಿ ಕಲೆಕ್ಷನ್ ಕೂಡ ಜೋರಾಗಿ ಬರುವ ನಿರೀಕ್ಷೆ ಇದೆ. ಒಟ್ನಲ್ಲಿ ವರ್ಷದ ಕೊನೆಗೆ ಬಂದ ಕಾಟೇರ ದರ್ಶನ್ ಫ್ಯಾನ್ಸ್ಗೆ ಖುಷಿಯನ್ನ ಹೆಚ್ಚಿಸಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.